ಯವ್ವ ಅಮ್ಮು ಹಾಂ ನಿಮ್ಮ ಮನೆ ಒಳಗೆ ಹುಷಾರಾಗಿ ಒಬ್ಬಕ್ಕೀರ ಈಕಿ ಶಾಂತಕ್ಕನ ಮೊಮ್ಮಗಳು ಸೌಪರ್ಣಿಕಾನು ಬರ್ತೇನೆ ಅಂತ ಹೇಳ್ಯಾಳು. ಈಗ ಕಾಲೇಜ್ ಬಿಡ್ತೈತೆ ಈಕಿ ಬರ್ತಾಳೆ. ಮತ್ತು ಬರಾಕ್ ಒಲ್ಲೆಂದ್ವಾ ನಿನ್ನ ಬಿಟ್ಟು ಹೋಗಾಕ ನನಗೆ ಮನಸ್ಸಿಲ್ಲ. ಅಜ್ಜಿ ನೀ ಯಾಕೆ ಟೆನ್ಷನ್ ತಗೋತಿ ಅಜ್ಜಿ? ನಾ ಇರ್ತೇನಂತ ಹೇಳಿಲ್ಲ, ನೀ ಹೋಗಿ ಬರೋಕೆ ಹೋಗು. ಗಿರ್ಜಿ ಬನ್ನಿ. ಗಾಡಿ ಹತ್ತು ಬಾಲಿ ಲೇಟ್ ಆಕೈತೆ ಬಾ. ಮೊದ್ಲ ನೀವು ಹೆಂಗಸೂರು ಭಾಳ ಸುಮಾರು ಇರ್ತೀರಿ. ನೀವು ಲಗುಣ ಸೀರೆ ಅದು ಆರಿಸಂಗಿಲ್ಲ. ಅಲ್ಲಿ ಹೋಗಿ ಇನ್ನ ಭಾಳ ಗದ್ಲೈತೆ ಕೆಲಸ ಐದು ಬಾ ರೂಪ. ಇಲ್ಲೇ ಲೇಟ್ ಮಾಡ್ತೀಯಲ್ಲಿ. ಛೇ 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 ತಟ್ಟಾಗಿ ನುಂಗಿಲ್ಲ ಬುಟ್ಟಾಗಿ ನಿಲ್ಲಂಗಿಲ್ಲ ನೋಡಿ ಗಂಡು ಮಗ ಒಬ್ಬ. ಬಂತಡ್ರಿ ಹುಷಾರಮ್ಮ, ನಾ ಹೋಗಿ ಬರ್ತೀವಿ. ಹೋಗ್ ಬಾ. ನಾ ಅನ್ಕೊಂಡಿದ್ದೇನು ಇಲ್ಲ ಆಗತ್ತಿದ್ದಾದ್ರೂ ಏನು. ಛೇ ನನಗೆ ಮಾಮನ ಮದುವೆಗೂ ನಸೀಬ ಇಲ್ಲ ಅನಿಸ್ತೈತೆ. ಅದಕ್ಕೆ ಇದನ್ನೆಲ್ಲ ನನ್ನ ಕಣ್ಣಿಗೆ ನೋಡೋಕ್ಕಾಗಿಲ್ಲ ಅಂಥೇಳಿ ನಾನು ಇನ್ನೇ ಊರಿಗೆ ಹೊಂಟಿದ್ದೆ. ಆದರೆ ಈ ಮಾಮನ ಜೊತೆ ಏನೋ ಮಾತಾಡಬೇಕು ಅಂತ ಹೇಳಿದೆ, ಇಲ್ಲೇ ಹುಳಿಯಂಗಾದ. ನೋಡಿದ್ರೆ ಇವತ್ತು ಜವಳಿ ಹಾಕಿ ಸಾಕು ಹೋದ್ರೆ ನೋಡ್ತಾ ಮದ್ವೆನೂ ಆಗ್ತಾನೆ. ಅವಲೇ ಯಾಕವಾ ನೀವು ಒಪ್ಪಕ್ಕೆ ಮನ್ಯಾಗ ಉಳಿದಿ? ಯಾಕೆ ನಿಮ್ಮ ಮಾಮನ ಮದ್ವೆ ಜವಳಿ ತಗ್ಸಾಕ ನೀ ಹೋಗ್ಲಿಲ್ಲನೇ? ಅದ ಆಂಟಿ, ನಂಗೆ ಈ ಬಿಸಿಲೆಲ್ಲ ಬರಂಗಿಲ್ಲ, ಅದಕ್ಕೆ ಹೋಗಲಿಲ್ಲ. ಓಹೋ ಹಾ ಹಾಂ ಹಾಂ ಹೌದೇನವ, ನೀನು ಸಿಟಿಯಾಗ ಬೆಳೆದ ಹುಡುಗಿ, ನಿನಗೆ ಹಂಗೆ ಆಗ್ತೈತಿ ಹೌದನ? ಯಾರ್ಯಾರು ಹೋದ್ರಂಗಾರ ಜವಳಿ ತಗ್ಸಾಕ? ಅದು ಆಂಟಿ, ನಮ್ಮ ಅಜ್ಜಿ ಶಾಂತಮ್ಮಜ್ಜಿ, ಆಮೇಲೆ ಗೌಡ್ರು, ನಮ್ಮ ಅಜ್ಜ, ಮಾಮ, ಆಮೇಲೆ ನಮ್ಮ ಮಮ್ಮಿ ಎಲ್ಲರೂ ಹೋದರು. ಓಹ್ ಬರೀ ತಂತಮಾರು ನಟ್ಟ ಯಾರದಾರನ್ನದು ಕರೆದಿಲ್ಲನ ಜವಳಿ ತಗ್ಸಾಕ? ಇಲ್ಲ ಅಲ್ಲ, ತಪ್ಪು ತಿಳ್ಕೊಬೇಡ ಅಮೂಲ್ಯ, ಹಿಂಗೆ ಹೇಳ್ತೇನೆ ಅಂತೇಳಿ. ಯಾಕೆ ನಿಮ್ಮಮ್ಮ ಎಲ್ಲ ಮುಚ್ಚಿಟ್ಟು ಒಮ್ಮೆ ತಾಬಿಡ್ತು ಮದುವೆ ಮಾಡಕತ್ತಾಳೆ? ಏಕೆ ಏನಾದರೂ ಪ್ರಾಬ್ಲಮ್ ಏನಿರುತ್ತೆ ನೋಡಮೂಲ್ಯ, ನಾ ಹಿಂಗೆ ಹೇಳ್ತೇನೆ ಅಂತ ಹೇಳಿ ತಪ್ಪು ತಿಕ್ಕಕ್ಕೆ ಹೋಗ್ಬೇಡ. ನೀವೀಗೇನು ಹುಡುಗಿ ಹುಡ್ಕೊಂಡ್ ಬಂದಿರಲ್ಲ, ಬೇಗಾವಿ ಹುಡುಗಿ, ಆ ಹುಡುಗಿಗೆ ಮೊದಲ ಮದುವೆ ಆಗಿತ್ತು. ನೋಡು, ನಿಮ್ಮ ಒಳದಕ್ಕೆ ಹೇಳಕತ್ತೇನೆ ನಾನು. ಇದನ್ನು ಬಂದು ನಿಮ್ಮ ಅಮ್ಮನ ಮುಂದೆ ಹೇಳ್ಬೇಕಂತ ಮಾಡಿದ್ದೆ, ಆದ್ರೆ ನಿಮ್ಮಮ್ಮ ನನ್ನ ಮಾತು ನಂಬಂಗಿಲ್ಲ. ಈಕಿ ಹಂಗ ಅಂತ ಅನ್ಕೋತಾಳೆ. ನೋಡ್ರಿ, ನಾನು ಮೊದಲ ಶಾಂತಕ್ಕೆ ಹೇಳಿದ್ದೆ ಹುಡುಗಿ ಬಗ್ಗೆ ವಿಚಾರಿಸ್ರಿ ಅಂಥೇಳಿ. ಆಕೆ ವಿಚಾರಿಸಿಲ್ಲ. ನೋಡು, ನಿಮ್ಮ ಮಾವನ ಜೀವನ ಸುದ್ದಿರ್ಬೇಕಂತಂದ್ರೆ ಈ ಮದ್ವೆ ನಡಿಬಾರ್ದು. ಏನು ಹೇಳತ್ತೀರಿ ನೀವು? ಆಂಟಿ, ನಿಮ್ಮ ತಮ್ಮನಿ ಮಾವ ಮದುವೆ ಆಗತ್ತಾರಲ್ಲ ಹುಡುಗಿ, ಆ ಹುಡುಗಿದು ಮುಂಚೆ ಮದುವೆ ಆಗಿತ್ತ? ನಿಜವಾಗ್ಲು ಹಗ್ಗವಳಲ್ಲ. ಅಲ್ಲ, ನಾನು ನಿನಗೆ ಸುಳ್ಳು ಹೇಳಿ ಏನು ಮಾಡ್ಬೇಕಂತ ಮಾಡಿ ನಾನು? ನೋಡ್ವಾ, ನಾನು ದೊಡ್ಡವ್ರ ಮುಂದೆ ಹೇಳ್ಬೋದಿತ್ತು ಈ ವಿಚಾರ, ಆದ್ರೆ ನನಗೆ ಇರಬೇಕು ಊರು ಸಾಬ್ರಿ. ಅದಕ್ಕೆ ನೀನು ಸಣ್ಣ ಹಾಕಿದ್ರು ತಿಳಿದಾಕಿದಿ. ಅದಕ್ಕೆ ನಿಂಗೆ ಹೇಳಕತ್ತೇನೆ, ಅರ್ಥ ಮಾಡ್ಕೋ. ಆ ಹುಡುಗಿ ಸರಿ ಇಲ್ಲ. ನಾನು ನಮ್ಮ ಅಕ್ಕ ಬೇಗಾವಿ ಕೊಟ್ಟಿದ್ದಲ್ಲ, ಆ ಹುಡುಗಿ ಚಕ್ಕೆ ಹೇಳ ನನಗೆ. ಆ ಹುಡುಗಿ ಶಾಲೆಗೆ ಹೋಗುತ್ತಾ ಯಾರೋ ಹುಡುಗನ ಲವ್ ಮಾಡಿ ಓಡೋಗ್ಬಿಟ್ಟಿದ್ಲಂತ. ಏನು ಹೇಳತ್ತೀರಿ ನೀವು? ನಾ ಯಾಕವ ಸುಳ್ಳು ಹೇಳಿ ಅಮ್ಮು ನಿನ್ನ ಕಡೆ? ನೋಡು, ನಾ ಇದನ್ನ ಬೇರೆ ಯಾರು ಅವ್ರು ತಿಳ್ಕೋದಿಲ್ಲ. ಅದಕ್ಕೆ ನೋಡು, ನೀನು ನಿಮ್ಮ ತಮ್ಮನಿ ಮಾವು ಹೇಳಿದ್ನೆಲ್ಲ ವಿಚಾರ ಅವ್ನ ಕಿವಿ ಮುಟ್ಟಿಸು. ಆದ್ರೆ ಮಾತ್ರ ನಾ ಹೇಳಿ ಅಂತ ಹೇಳಂಗಿಲ್ಲ ನೀನು. ಏನಂತಿ? ಅಲ್ಲ ಆಂಟಿ, ನಿಮ್ಗೆ ಈ ವಿಚಾರ ಹೆಂಗೆ ಗೊತ್ತಾಯ್ತು? ಹೇಳಿದ್ನಲ್ಲ ಹುಡುಗಿ ಈಗರೇ, ಅಲ್ಲಿ ನಮ್ಮ ಅಕ್ಕದಾಳ, ಇವ್ರು ಹೋಗಿ ನೋಡಿ ಬಂದ್ರಲ್ಲ ಹುಡುಗಿ. ಅವಾಗನ ಫೋನ್ ಹಚ್ಚಿ ನಿಮ್ಮೂರವರು ನಮ್ಮ ಹುಡುಗಿ ನೋಡಕ್ಕೆ ಬಂದಿರಂತ. ಆ ಹುಡುಗಿ ಸರಿ ಇಲ್ಲ, ಆ ಹುಡುಗಿ ಮೊದಲು ಓಡೋಗಿ ಮದುವೆ ಆಗಿತ್ತಂತ. ಅಲ್ಲಿ ಬಾಳೆ ಮಾಡಕ್ಕೆ ಬಂದ ಮನ್ಯಾಗ ಉಳಿದಿತ್ತಂತ. ಈಗ ಅದನ್ನೆಲ್ಲ ವಿಚಾರ ಮುಚ್ಚಿಟ್ಟಿರು ಮದುವೆ ಮಾಡಕತ್ತಾರ ನೋಡು. ನಿಜವಾಗ್ಲೂ ನಾ ಯಾಕೆ ಸುಳ್ಳು ಹೇಳಿ ಅಮ್ಮ? ಹೌದಾ? ಅಯ್ಯೋ ದೇವ್ರೆ, ನಮ್ಮ ಮಾವನ ಮಾತ್ರ ಮೋಸ ಆಗಬಾರ್ದು. ನಮ್ಮ ಮಾವ ಎಷ್ಟು ಒಳ್ಳೆಯವನಂಟಿ, ಅವ್ನಿಗೆ ಇಂಥ ಹುಡುಗಿ ಏನು ಮಾಡಲಿ? ನೋಡುವ, ನಾ ಅಂದ್ರೆ ಸುಳ್ಳು ಹೇಳಂಗಿಲ್ಲ. ಸುಳ್ಳು ಹೇಳಿ ನನಗೇನಾಗಬೇಕಾಗೈತಿ? ಬೇಕಾದ್ರೆ ಆ ಬೇಗಾಮಿ ಹುಡುಗಿ ಹೋಗಿ ನಾ ಸುಳ್ಳು ಹೇಳೋದಾದ್ರೆ ನೀನೇ ಹೋಗಿ ಒಂದು ಮಾತು ವಿಚಾರಿಸ, ಕರೆನೋ ಸುಳ್ಳು ಅಂತೆಲ್ಲ
ತಿಳ್ಕೊಂಡು ಬರ್ಬೇಕಿದ್ರೆ ಮುಂದಿನ ವಿಚಾರ ಮಾಡ್ಕೊ ನೋಡು. ನನಗೆ ಈ ವಿಚಾರ ನಿಮ್ಮ ಕಿವಿಗೆ ತಲುಪಿಸ್ಬೇಕಿತ್ತು, ತಲುಪಿಸೋದು ನನ್ನ ಜವಾಬ್ದಾರಿ, ತಲುಪಿಸೀನಿ. ಆಮೇಲೆ ಏನು ಗೊತ್ತೇ ಇಲ್ಲ, ಕಮಲವ್ ಏನು ಹೇಳೇ ಇಲ್ಲ ಅಂತೇಳಿ ನಿಮ್ಮನೆ ಯಾರು ಅನ್ಬಾರ್ದು. ನಾಳೆ ಎಲ್ಲ ಕೆಟ್ಟ ಮೇಲೆ ಅದಕ್ಕೆ ಹೇಳಕತ್ತೀನಿ ನಾನು. ಅಮ್ಮು ನೋಡು, ನಾ ಹೇಳಿ ವಿಚಾರ ಅಂತ ಯಾರಿಗೂ ಹೇಳ್ಬೇಡ ನೋಡು. ಹುಷಾರ್, ನಿಮ್ಮ ತಮ್ಮನಿ ಚಲೋ ಅದಾನಂತೇಳಿ ನಾ ಈ ವಿಚಾರ ನಿಮ್ಮ ಕಿವಿಗೆ ಹಾಕಕ್ಕೆ ಬಂದಿನಿ. ಹುಷಾರಾಗಿರಿ ನೋಡು. ಅದಕ್ಕೆ ಅವರು ತಾಬಡ ತಬಡ ಮದುವೆ ಅಂತಂದ್ರೆ ಹ್ಞೂ ಒಂದು ಮದುವೆ ಮಾಡಕತ್ತಾರ. ಅಯ್ಯೋ ನಮ್ಮ ಗಿರ್ಜಿಗೆ ತಲೆ ಹತ್ತುವಮ್ಮ ಭಾಳ ನಾನು ನೀನು ಮಾತಾಡೋದು ನೋಡ್ರಿ. ಯಾರ ಏನು ಮಾತಾಡ್ದ ಹುಡುಗಿ ಜೊತೆ ಅಂತ ಹೇಳಿ ಮತ್ತೆ ಡೌಟ್ ಪಡೋ ಮಂದಿ ಭಾಳ ಐತಿ. ನಮ್ಗೆ ಎದರ್ಬೇಕು ರುಸ ಬರ್ರಿ ಅಲ್ಲ ಬರ್ತೇನೆ ಆಂಟಿ. ಅಯ್ಯೋ ದೇವ್ರೆ, ಏನು ಈ ಕಮಲ ಆಂಟಿ ಏನೋ ತಲೆ ಹುಳ ಬಿಟ್ಟು ಹೋದ್ಲು. ನಾ ಏನೋ ವಿಚಾರ ಮಾಡ್ತಿದ್ದೆ. ಆಂಟಿ ಹೇಳ್ದಂಗ ನಿಜವಾಗ್ಲೂ ತಮ್ಮನಿ ಮಾವ ಹುಡುಗಿ ಮದುವೆ ಆಗತ್ತಾರಲ್ಲ, ಆ ಹುಡುಗಿ ಮದುವೆ ಆಗಿದ್ದ ಮುಚ್ಚಿಟ್ಟು ಮದುವೆ ಮಾಡಕತ್ತಾರ. ಅಯ್ಯೋ ನೋ ನೋ, ಈ ಮದುವೆ ಆಗ್ಬಾರ್ದು, ಈ ಮದುವೆ ಆಗ್ಬಾರ್ದು. ನಾನು ತಮ್ಮನಿ ಮಾವ ನನ್ನ ಪ್ರೀತಿಸಂಗಿಲ್ಲ ಅಂತ ಹೇಳಿದಾಗ ಸುಮ್ಮನೆ ಊರಿಗೆ ಹೋಗ್ಬೇಕಂತ ಮಾಡಿದ್ದೆ. ಈಗಿಂತ ಹುಡುಗಿ ಅವನ ಕೈ ಹಿಡಿತಾ ಅಂತಂದಮೇಲೆ ಈ ಮದುವೆ ಹೆಂಗಾದ್ರೂ ಮಾಡಿ ನಿಲ್ಲಿಸ್ಲೇಬೇಕು. ಈಗ ಹೇಳಿದ್ದು ಸತ್ಯನೋ ಸುಳ್ಳು ಅಂತ ತಿಳ್ಕೊಬೇಕಲ್ಲ. ಏನು ಮಾಡಲಿ ಸೌಪರ್ಣಿಕ ಕಾಲೇಜಿಂದ ಬಂದಿರ್ಬೋದಾ? ಅವ್ರ ಮನೆಗೆ ಹೋಗಿ ಚೆಕ್ ಮಾಡಿದೆ. ಉಸ್ಸಪ್ಪ, ಈಗ ಸಮಾಧಾನ ಆಗ್ತದೆ ಕಮಲವ. ಕಮಲವ ನಾನು ಹೊಟ್ಟೆ ಆಗಿದ್ದಿನ ಗಿರ್ಜೋರ ಮನೆಯವ್ರ ಮುಂದೆ ಯಾರೋ ಮುಂದೆ ಒಬ್ಬರ ಮುಂದೆ ಹೇಳ್ಬಿಟ್ನಲ್ಲ, ಅಪ್ಪ ಈಗ ಮನ್ಸಿಗೆ ಹಾಲು ಕೊಡ್ದಂಗೆ ಆಯ್ತು. ಈಗ ಹೋಗಿ ಬಿಸಿ ಬಿಸಿ ರೊಟ್ಟಿ ತಿಂದ ಒಂದು 2 ತಾಸು ನಿದ್ದೆ ಮಾಡೋದು. ಈಗ ಕಣ್ತುಂಬ ನಿದ್ದೆ ಹತ್ತೈತೆ ನಂಗೆ. ಅಯ್ಯೋ ಸಾಕ, ಈಗ ಭಾಳ ತಾತ ನನಗೆ ಬಂದು ನಾ ಆಗ ಬಿಟ್ಟಿದ್ವಯ್ಯವ. ಅದು ಗಾಡಿಯಾಗ ಅಲ್ಲಿ ಒಂದು ಇದಾಗಿತ್ತಂತ, ಒಂದು ಹುಡುಗಿ ಅಡ್ಡ ಬಂದಂಗಾಗಿ ಗಾಡಿ ಇದಾತಂತ. ಹಿಂಗಾಗಿ ಬಸ್ ಎಲ್ಲ ನಿಂತು ಬಿಟ್ಟಿದ್ವ. ಅದೆಲ್ಲ ಕ್ಲಿಯರ್ ಆಗಿ ಬರ್ತಂತ ಇಟ್ಟತ್ತಾತ್ ನೋಡುವ. ಇರ್ಲಿ ಬಿಡಿ ಶಾಂತಕ, ಈಗ ಒಂದು ಅರ್ಧ ತಾಸು ಆಯ್ತು. ಆರಾಮ್ರಿ? ಹಾಂ ಆರಾಮ್ ನೋಡ್ರಿ. ಅಣ್ಣಾರ ನೀವು ಆರಾಮ್ರಿ? ಹ್ಞೂ ರೀ, ನಾವು ಆರಾಮ್. ಅಲ್ಲ ಯಾರು ಕರ್ಕೊಂಡ್ ಬಂದಿಲ್ಲ ನಿಮ್ಮ ಮಗಳು ಇಷ್ಟ ಬಂದಾಳ? ನಿಮ್ಮ ಸಸಿ ಯಾರು ಕಾಣವಲ್ರಿ, ನಿಮ್ಮ ಮಗ ಅದು ಯಾರು ಕಾಣವಲ್ರಲ್ಲ? ಅಲ್ಲ ಕರ, ನಿಮಗೆ ಗೊತ್ತಿಲ್ಲದ ಏನೈತ್ರಿ, ಅದು ನನ್ನ ಮಗ ಫ್ಯಾಕ್ಟ್ರಿಗೆ ಹೋಗ, ನಿಮ್ಗೆ ಗೊತ್ತೈತಿ. ಅವ್ನಿಗೆ ಸುಟ್ಟಿ ಸಿಗಂಗಿಲ್ರಿ. ವಿಕಾಪ್ ಅಂತ ಹೇಳಿ ವಾರದಾಗ ಒಂದು ದಿನ ಸುಟ್ಟಿರಿ ಅವ್ಗೆ. ಅವ್ನು ಬೇಕಾದಾಗ ಹಾಕೊಳಕ್ ಬರಲ್ರಿ, ಶುಕ್ರವಾರ ಹಾಕೊಂಡಿರ್ತಾನ್ರಿ. ಹಿಂಗಾಗಿ ನಾ ಹೆಂಗೆ ಇವತ್ತು ಬರಕ್ಕೆ ಹಾಕೋದಿಲ್ಲಪ್ಪ, ಮುಂದೆ ನಮ್ಮ ಬಾಂಡೆ ತಗ್ಸುವಾಗ ಇಲ್ಲ ಅಂತಂದ್ರೆ ಮದ್ವಿಗೆ ಸೂಟಿ ಹಾಕೋತೀನಿಪ್ಪ, ನಂಗೆ ಸೂಟಿ ಸಿಗಂಗಿಲ್ಲ ಅಂತಂದ್ರೆ ಹಿಂಗಾಗಿ ಬರ್ಲಿಲ್ರಿ. ಏನು ಸೊಸಿ ಮನ್ಯಾಗ ಯಾರು ಇಲ್ಲಂಗೈತೆ ನೋಡ್ರಿ, ಎಲ್ಲರೂ ಕದ ಹಾಕೊಂಡು ಈ ಕಡೆ ಬರುಗತ್ತೈತಿ. ಹಿಂಗಾಗಿ ಸೊಸಿ ಇಲ್ಲಿ ತಗೋರಿ ಮಾವರ, ನೀವು ಇಷ್ಟರು ಹೋಗಿ ಬರ್ರಿ, ನಮ್ಮ ಮನ್ಯಾಗ ಉಳಿತೀನಂತಂದ್ಲ. ಹಿಂಗಾಗಿ ಅಕ್ಕಿ ಬರ್ಲಿಲ್ಲ ನೋಡ್ರಿ. ಹೌದನ್ರಿ? ಅಲ್ಲ ನೀವು 3 ಜನ ಬಂದಿರಾ, ಬೇರೆ ಯಾರು ಬಂದಿಲ್ಲ ಅಂತ? ಅದು ಆದ್ರೆ ಶಾಂತಕರ, ನಿಮಗೆ ಗೊತ್ತಿಲ್ಲದ ಏನೈತ್ರಿ, ನಮ್ಮ ಅಕ್ಕಂಗೆ ಕರನ್ರಿ ಬರ್ರಿಪ್ಪ ಅಂತೇಳಿ ತಾಬಡ್ತು ಕೂಡ ಹೋಗುದಂದ್ರಲ್ಲ ಇವತ್ತು. ಹಿಂಗಾಗಿ ಎಲ್ಲರೂ ನಮ್ಮ ಕೆಲಸದವ ನಮ್ಗೆ ಬಿಡುವಿಲ್ಲ ಅಂತಂದ್ರಿ. ಹಿಂಗಾಗಿ ಇನ್ನು ಯಾರಪ್ಪ ಅಂತೇಳಿ ನಮ್ಮ ಆಜು ಬಾಜುನವರ ಜೊತೆ ನಮ್ಮ ಜೊತೆ ಅಷ್ಟು ಸರಿ ಇಲ್ರಿ ಅವ್ರು. ನೀರಿಗೆ ನಿಡಿಗೆ ಹಿಂಗಾಗಿ ಜಗಳ ಮಾಡಿರ್ತಾರೆ, ನಾವು ಅವ್ರನ್ನೇನು ಕರೆದಿಲ್ರಿ. ಹಿಂಗಾಗಿ ನಾವು 3 ಜನ ಬಂದ ನೋಡ್ರಿ. ಅಲ್ಲ ಅಕ್ಕರ, ನಿಮ್ಮ ಮೊಮ್ಮಕ್ಕಳಾರ ಯಾರು ಒಬ್ರು ಕರ್ಕೋಬೇಕಲ್ಲ ರೀ. 3 ಮಂದಿ 3 ಬಟ್ಟಿ ಬಾಳೆವು ಹಂಗೆ ಶುಭ ಕಾರ್ಯಕ್ಕೆ ಬರಬಾರ್ದು, ಅದಕ್ಕೆ ಹೇಳಿದ್ರು ರೀ. ಅಯ್ಯೋ ಅಕ್ಕಾರ, ಮನಸ್ಸು ಚಲೋ ಇದ್ದಿಲ್ಲ, ಎಲ್ಲ ಚಲೋ ರೀ. ಮೊದ್ಲ ಹಂಗೆ ಮಾಡಿದ್ದು ರೀ ವಾಡಿಕೆಗಳು, 3 ಜನ ಹೋಗ್ಬಾರ್ದು ಅಂಥೇಳಿ. ಹಂಗೇನಿಲ್ಲ, ಈಗ ಬರ್ತಾ ಬರ್ತಾ ಮಂದಿನ ಸಂಪರ್ಕನ ಕಮ್ಮಿ ಆದ್ಮೇಲೆ ಕಮ್ಮಿ ಜನ. ಎಷ್ಟು ಎಳಿತಿರ್ಲಿ ಅಲ್ಲ, ಎಷ್ಟರ ಜನ ಬರಲಿ, ಗಂಡ ಹೆಂಡತಿ ಇಬ್ರು ಜೀವನ ಪೂರ್ತಿ ಆರಾಮಿದ್ರೆ ಸಾಕು. ನಮ್ಗೆ ಹೆಚ್ಚಿಂದ ಏನು ಬೇಕಾಗೈತಿ? ಅಲ್ಲ, ನೀವು ಒಂದು ಸೀರೆ ಆರ್ಸಾಕ 40 ತಾಸು ಮಾಡೋರಿಗೆ ಹೋಗಂತ್ಲೆ. ಬೀಗ್ರ ನಮ್ಮದೇನು ಕೆಲಸ ಐತ್ರಿಪ್ಪ, ನಾವಿಲ್ಲಿ ಕಟ್ಟಿ ಮೇಲೆ ಹಾಕೊಳ್ಳೋದ ಅಂಬರ್ಲಿ ಅಡಿಕೆಲಿ ಐತಿ ತಿನ್ಕೋ ಅಂತ ಕುಂಡ್ರು. ಇವ್ರು ಇವತ್ತ ಅಲ್ರಿ ನಾಳೆ ಬರ್ತಾರಲ್ರ, ನಾಳೆ ಮಟ್ಟ ನಾವು ಇಲ್ಲೇ ಫಿಕ್ಸ್. ನಮ್ಮ ದೊಡ್ಡಪ್ಪ ಹಂಗಾರಿ ಭಾಳ ಮಸ್ತಿರಿ ಮಾಡಿ. ಅಯ್ಯೋ ಅದಕ್ಕೇನ್ರಿಪ್ಪ, ಅದಕ್ಕೇನು ಅವ್ರು ಹೇಳೋದೇನು ತಪ್ಪಲ್ಲ. ಈ ಹೆಣ್ಮಕ್ಳ ಜೊತೆ ಬಂದ್ರೆ ಅದು ಸೀರೆ ಆರ್ಸಾಕೋದು ಬಂತಂದ್ರೆ ಮುಗಿದು ಹೋದ್ರಿ, ತಿಳಿಲಿ ಆಡ್ದಂಗೆ ನೋಡ್ರಿ. ಇವ್ರ ಜೊತೆ ನೋಡ್ರಿ, ನಿಮ್ಗೆ ಎಂತ ಬೇಕಂತ ಸೀರೆ ಒಳಗೆ ತಗೋರಿ. ನಿಮ್ದೆಲ್ಲ ಆದ್ಮೇಲೆ ನಮ್ಮನ್ನು ಕರೀರಿ, ಬಂದು ನಾವು ರೊಕ್ಕ ಕೊಡ್ತೇವಂತ. ನೋಡ್ರಿ ಅಳ್ಯಾರ, ನಿಮ್ಗೆ ಎಂತ ಬೇಕಂತ ಅದು ಸೀರೆ ತಗೋರಿ, ಅಂತ ಡ್ರೆಸ್ ತಗೋರಿ. ಸೀರೆನ ನೋಡ್ರಿ, ನಾನು ನಿಮ್ಗೆ ಎಂತ ಬೇಕಂತ ಡ್ರೆಸ್ ತಗೋರಿ. ಏನು ಸೂಟ್ ತಗೋತಿರು, ಶರ್ವಾಣಿ ತಗೋತಿರು, ಪ್ಯಾಂಟ್ ಶರ್ಟ್ ತಗೋತಿರು, ನಿಮ್ಮ ಇಷ್ಟ. ನೀವು ಎಂತ ಬೇಕಂತ ತಗೋರಿ. ರೊಕ್ಕಕ್ಕದು ಏನೋ ಚಿಂತೆ ಮಾಡಬೇಡ್ರಿ, ಮತ್ತು ಎಂತ ತೊಗೊಬಿಡ್ರಿ. ಚೊಲ್ಲೋ ಪಕ್ಕಿದ ತಗೋರಿ, ಎಷ್ಟಾದರೂ ಪರವಾಗಿಲ್ಲ. ಅಯ್ಯೋ ಮಾವರ, ನಾ ಯಾಕ್ರಿ ಸೂಟು ಬೂಟು ಅಂತ ತೊಗೊಳಕ್ಕೆ ಹೋಗ್ಲಿ? ನಾನು ಬೆಳಕಾದ್ರೆ ಹೊಲ್ದಾಗ ಕೆಲಸ ಮಾಡವ, ನಮಗೆ ಸೂಟು ಬೂಟು ಬಗ್ಗೆ ಹರಂಗಿಲ್ರಿ. ನಾನು ಒಂದು ಪ್ಯಾಂಟು ಶರ್ಟ್ ತೊಗೋತೇನೆ ರೀ.
ಏ ತಮ್ಮಣ್ಣಿ ನಿಮ್ಮ ಮಾವ ಅಷ್ಟು ಪ್ರೀತಿಯಿಂದ ಹೇಳಾಕತ್ತಾನೋ ನೀ ನೋಡ್ರಿ ಹೆಂಗಂತಿಲ್ಲಪ್ಪ ಮದ್ವ್ಯಾಗ ಒಂದ್ಸಲ ಹಾಕೋದಿರ್ತೈತಿ ತಗೋ. ತಗೋರಿ ಎಲ್ಲಾರು ಇಷ್ಟ ಹಾಕತ್ತಾರ ನಿಮ್ಗೆ ಯಾಕೆ ಇಷ್ಟನೋ ಅದನ್ನ ತಗೋರಿ. ಇಲ್ಲ ದೊಡವ ನನಗೆ ದಿನ ಅವ್ರಿಗೆ ಈಗ ಸೂಟು ಬುಟ್ಟು ಅದ್ರ ಮ್ಯಾಲ ಆಫೀಸ್ನಾಗ ಅಲ್ಲಿ ಕೆಲಸ ಮಾಡೋರಿಗೆ ರೂಢಿ ಇರ್ತೈತಿ, ನಮ್ಗೆ ರೂಢಿ ಇರಂಗಿಲ್ಲ ನೋಡು. ಹಾಕೊಂಡು ಒಂಥರ ಮಂಗ್ಯಾನಾಟ ಆಗಬಾರ್ದು. ನನಗೆ ಅಂಥವೆಲ್ಲ ಬ್ಯಾಡ್ರಿ. ನನಗೇನು ಇಷ್ಟನೋ ಅದನ್ನ ತಗೋತೀನಿ. ಆಗ್ಲಿ ಬಿಡ್ರಿ ಆಗ್ಲಿ ನಡ್ರಿ ಬೀಗ್ರ ನಡ್ರಿ ಬಾರ ಸುಮ ನಡಿ ಒಳಗೆ ಹೋಗೋಣ. ಹ್ಞೂ ರೀ ಅತ್ತಿಯಾರ. ಅವ್ವಾ ಅವ್ವಾ ಅವ್ವ ನಮ್ಮ ಸುಮ್ಮನ ಬಾಯಾಗ ಅತ್ತಿ ಅಂತ ಕೇಳ್ಕೊಳಕ್ಕೆ ಎಷ್ಟು ಖುಷಿ ಆಕೈತಲ್ಲ. ಆಗ್ಲಿಪ್ಪ ಆಗ್ಲಿ, ನೀನು ನನ್ನ ಮಗ ಜೀವನ ಪೂರ್ತಿ ಚಂದಾಗಿ ಇದ್ರೆ ಅಷ್ಟೇ ಸಾಕು ಅಷ್ಟೇ ಸಾಕು. ನಡ್ರಿ ಅಕ್ಕ ನಡ್ರಿ ನಡ್ರಿ ಅಣ್ಣಾರ ನೀವು ಅವ್ರದ್ದು ಗೌಡ್ರ ಮಾತು ಕೇಳಿ ಇಲ್ಲಿ ಕುಂಡ್ರದ್ದು ಬೇಡ, ಅಲ್ಲಿ ಒಳಗೆ ನಿಮ್ಮ ಕುಂಡ್ರಾಕಂತೇಳಿ ತಿಂದು ಚೇರದು ಹಾಕಿರ್ತಾರೆ ಅಲ್ಲಿ ಕುಂಡ್ರಿ ನಡ್ರಿ. ಆತ್ರಿಕ ನಡ್ರಿ ಹೋಗು.